ಬೀಟ್ ಕನ್ನಡಕ್ಕೆ ಸ್ವಾಗತ. ನಾನು ಶ್ರುತಿ ಪಾಟೀಲ್. ಈಗಾಗಲೇ ಭುವನ್ ಸಂಜನಾ ನಡುವೆ ನಡೀತಿರೋ ಪ್ರೇಮ ಪುರಾಣವನ್ನ ನೀವು ಇದೇ ಫಿಲಂ ಬೀಟ್ ನಲ್ಲಿ ನೋಡಿದ್ರಿ. ಈ ವಾರ ಬಿಗ್ ಬಾಸ್ ಕೊಟ್ಟ ಡ್ರಾಮಾ ಟಾಸ್ಕ್ ನಲ್ಲಿ ಕೀರ್ತಿಯವರು ಬಾಬಾ ವೇಷಧಾರಿಯಾಗಿದ್ದು ಗಿಣಿ ವೇಷ ಹಾಕಿದ್ದ ಸಂಜನಳಿಗೆ ಒಂದು ಮಂತ್ರವನ್ನ ಹೇಳ್ಕೊಡ್ತಾರೆ. ನೀನು ಸೋಂಬೇರಿ ಕಾನ್ಸ್ಟೇಬಲ್ ಭುವನ್ ಹತ್ರ ಹೋಗಿ 10 ಬಾರಿ ಐ ಲವ್ ಯು ಅಂತ ಹೇಳಿ ಬಾ, ನಿನ್ನ ಕಾಯಿಲೆನ ವಾಸಿ ಮಾಡ್ತೀನಿ ಅಂತ ಹೇಳ್ಕೊಡ್ತಾರೆ. ಅದರಂತೆ ಸಂಜನಾ ಕೂಡ ಭುವನ್ ಹತ್ರ ಹೋಗಿ ಐ ಲವ್ ಯು ಅಂತ ಹೇಳ್ಬಿಡ್ತಾರೆ. ಸದ್ಯ ಬಿಗ್ ಬಾಸ್ ಕೊಟ್ಟಿದ್ದ ಡ್ರಾಮಾ ಟಾಸ್ಕ್ ನಲ್ಲಿ ಎಲ್ಲರೂ ಅವರವರ ಪಾತ್ರಗಳಲ್ಲಿ ನಟಿಸುತ್ತಾ ಬ್ಯುಸಿಯಾಗಿದ್ರೆ, ಇತ ಟಾಸ್ಕ್ ಮುಗಿದ ಬಳಿಕ ಸಂಜನಾ ಮತ್ತು ಭುವನ್ ನಡುವೆ ಮತ್ತೆ ಪ್ರಥಮ್ ಬಗ್ಗೆ ಜಗಳವಾಗುತ್ತೆ. ನೀನ್ ಯಾಕೆ ಪ್ರಥಮ್ಗೆ ಲೀನಿಯನ್ಸ್ ಕೊಡ್ತೀಯಾ? ಅವರು ನಿನ್ನ ಗಿಣಿ ಮಾರಿ ನಿನ್ಗೆ ರೇಷನ್ ಕಾರ್ಡ್ ಕೊಡ್ತೀನಿ ಅನ್ನೋದು, ನನ್ನ ಬೆಡ್ ಮೇಲೆ ಬಂದು ಮಲ್ಗೋದು, ಭುವನ್ ಪರ್ಮಿಷನ್ ತಗೋಬೇಕು ಅಂತ ಏನೇನೋ ಮಾತಾಡಿ ನನಗೆ ಇರಿಟೇಟ್ ಮಾಡ್ತಾನೆ. ಜೊತೆಗೆ ಪ್ರಥಮ್ ನನ್ನ ಹತ್ರ ಬಂದು ನಿನ್ನ ವಿಚಾರದಲ್ಲಿ ನನ್ನ ಹತ್ರ ತರಲೆ ಮಾಡಿದ್ರೆ ನನಗೆ ಇಷ್ಟ ಆಗಲ್ಲ. ಜೊತೆಗೆ ಎಲ್ಲರ ಒಳ್ಳೆತನ ಗ್ರಾಂಟೆಡ್ ಆಗಿ ತಗೋಬೇಡ. ಇದೇ ತರ ನೀನು ಮಾಡ್ತಿದ್ರೆ ಯಾವುದು ಚೆನ್ನಾಗಿರಲ್ಲ ಅಂತ ಭುವನ್ ಸಂಜನಳಿಗೆ ಬೈತಾರೆ. ಆದ್ರೆ ಸಂಜನಾ ನಾನೇನು ಎಲ್ಲರಿಗೂ ಲೀನಿಯನ್ಸ್ ಕೊಟ್ಟಿಲ್ಲ, ನಾನು ಪ್ರಥಮ್ ಮಾತುಗೂ ರಿಯಾಕ್ಟ್ ಮಾಡ್ತಿಲ್ಲ ಅಂತ ಸಂಜನಾ ಭುವನ್ಗೆ ಕನ್ವಿನ್ಸ್ ಮಾಡೋಕೆ ಪ್ರಯತ್ನ ಮಾಡ್ತಾರೆ. ಕೊನೆಗೆ ಸಂಜನಾ ಎಲ್ಲ ನಂದೇ ತಪ್ಪು, ನಾನೇ ಸರಿಯಿಲ್ಲ ಅಂತ ಅಳ್ತಾ ಬಿಗ್ ಬಾಸ್ ರೂಮ್ ನಲ್ಲಿ ಸೇರ್ಕೊಳ್ತಾರೆ. ನಿಜಕ್ಕೂ ಭುವನ್ ಮತ್ತು ಸಂಜನಾ ನಡುವೆ ಪ್ರಥಮ್ ವಿಚಾರವಾಗಿ ಗಲಾಟೆ ನಡೀತಿರೋದಾದ್ರೂ ಯಾಕೆ? ಭುವನ್ ಸಂಜನಾ ನಡುವೆ ನಡೀತಿರೋ ಈ ಪ್ರೇಮ ರಗಳೆ ಆದ್ರೂ ಏನು? ಬಿಗ್ ಬಾಸ್ ಮನೆಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಹಾನಿ ನೋಡಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.